ಅಲ್ಲ, ನಾನು ಕೇಳಿದೆ ಆ ಪ್ರಶ್ನೆ ಮತ್ತೊಂದು ಸಲ ಕೇಳ್ತೀನಿ. ಭೇಷ್ ಅಂತ ಹೇಳಿದ್ದು ಎರಡು ಸಲ ಅಂತಂದ್ರೆ ಯಾವಾಗ ನಿಮಗೆ ತುಂಬ ಖುಷಿಯಾಗಿದ್ದು? ಅಪ್ಪ ಹಬ್ಬ ನಮ್ಮಪ್ಪ ಯಾವತ್ತೂ ನನಗೆ ಡೈರೆಕ್ಟಾಗಿ ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಭೇಷ್ ಮಗಳೇ ಅಂತ ಹೇಳಿಲ್ಲ. ನಮ್ಮ ಅಮ್ಮಂಗೆ ಇಲ್ಲ ನಾವು ಹೇಳಿಲ್ಲ. ಇನ್ಫ್ಯಾಕ್ಟ್ ನಾನು ಹೇಳಲ್ಲ ನಮ್ಮ ಅಪ್ಪಂಗೆ ವಾವ್ ನೀವು ಚೆನ್ನಾಗಿ ಮಾಡಿದ್ರಿ ಅಂತ. ಬಂದ ತಕ್ಷಣ ಇದು ಸರಿ ಇಲ್ಲ, ನೀವು ಹಿಂಗೆ ಬಟ್ಟೆ ಸರಿ ಹಾಕೊಂಡಿರ್ಲಿಲ್ಲ, ನೀವು ಯಾಕೆ ಈ ಮಾತಾಡಿದ್ರಿ ಅಂತ ಹೇಳೋದೇ ಜಾಸ್ತಿ ನಾನು. ಹೌದಾ? ನೀವು ಅಬ್ಸರ್ವ್ ಮಾಡ್ತಿರ್ತೀರ? ಅಬ್ಸರ್ವ್ ಮಾಡ್ತಿರ್ತೀನಿ. ನಮ್ಮ ಅಪ್ಪನೂ ಅಬ್ಸರ್ವ್ ಮಾಡ್ತಾರೆ. ಒಂದು ಸ್ಪೀಚ್ ಏನಾದ್ರು ನೋಡಿದ್ರೆ ನೀನೇನು ಹಂಗೆ ಮಾತಾಡಿದ್ಯಾ ಅಂತ ಕೇಳ್ತಾರೆ ಹೊತ್ತು ಚೆನ್ನಾಗಿ ಮಾತಾಡಿದ್ಯಾ ಮಗಳೇ ಅಂತ ಯಾವತ್ತೂ ಹೇಳಿಲ್ಲ. ಇನ್ಫ್ಯಾಕ್ಟ್ ನಾನು ಎಂತಕ್ಕೆ ಇಷ್ಟೊಂದು ಕಷ್ಟಪಡ್ತೀನಿ ಒಂದು ದಿವಸ ಅಟ್ಲೀಸ್ಟ್ ನಮ್ಮಪ್ಪ ನನ್ನ ಮುಂದೆ ಓಕೆ ಪರವಾಗಿಲ್ಲ ಮಗಳೇ ನನ್ನ ಲೆಗಸಿನ ಕಂಟಿನ್ಯೂ ಮಾಡ್ತೀಯಾ ನೀನು ಅಂತ ಹೇಳ್ತಾರೆ ಅಂತ ಕಾಯ್ತಾ ಇದ್ದೀನಿ ನಾನು. ಒಂದು ದಿವಸ ಬರುತ್ತೆ ಹೋಪ್ಫುಲಿ. Not political legacy, but a legacy to create wealth in the society for the people. ನಮ್ಮಪ್ಪ ಚಿಕ್ಕಪ್ಪನಿಂದ ಆರ್ಗನೈಸೇಷನ್ ಕಲ್ತಿದ್ದೀನಿ. ಆ್ಯಂಡ್ ಚಿಕ್ಕಪ್ಪ ನಿಮ್ಮ ಜೀವನದಲ್ಲಿ ಬಹಳ ಮೇಜರ್ ರೋಲ್. ಆ್ಯಂಡ್ ಯುವರ್ ಫೇವ್ರೆಟ್ ಟು? ನೋ, ಡೆಫಿನೆಟ್ಲಿ ಈಸ್ ಮೈ ಫೇವ್ರೆಟ್. ಐ ಮೀನ್ ಐ ಹ್ಯಾವ್ ಮುಂಚೆ ತುಂಬ ಸ್ಟ್ರಿಕ್ಟ್ ರಿಲೇಷನ್ಶಿಪ್ ಇತ್ತು, ಬಟ್ ಇವಾಗ ಐ ಹ್ಯಾವ್ ಅ ವೆರಿ ಕ್ಲೋಸ್ ರಿಲೇಷನ್ಶಿಪ್ ಟು ಹಿಮ್. ನಮ್ಮ ಅಪ್ಪಂಗೆ ನಾನು ಏನೇನು ಹೇಳೋಕ್ಕಾಗಲ್ಲ ಹೋಗಿ ನಮ್ಮ ಚಿಕ್ಕಪ್ಪಂಗೆ ಹೇಳ್ತಿರ್ತೀನಿ, ಅಟ್ಲೀಸ್ಟ್ ಅಣ್ಣ ತಮ್ಮ ಮಾತಾಡ್ಕೊತಾರೇನೋ ಅಂತ. ಬಟ್ ಹಿ ಲಿಸನ್ಸ್ ಟು ಅಸ್. ಐ ಥಿಂಕ್ ನಮ್ಮಪ್ಪ ಯಾವಾಗಲೂ ನಮ್ಮಪ್ಪ ಆಗೇ ಇರ್ತಾರೆ, ಬಟ್ ನಮ್ಮ ಚಿಕ್ಕಪ್ಪ ನನ್ನ ತಂದೆ ಆಗು ಇದ್ರು, ನನ್ನ ಕೇರ್ ಟೇಕರ್ ಆಗು ಇದ್ರು, ಇವಾಗ ಒಂದು ಫ್ರೆಂಡ್ ಆಗು ನನ್ನ ಜೊತೆ ಇದ್ದಾರೆ. ಸೊ ನಾನು ಏನಾದರೂ ಹೇಳ್ಬೋದು. ನಂಗೆ ಇದು ಬೇಕು ಅಂದರೆ ನಾನು ಯಾವತ್ತೂ ನಮ್ಮ ಅಪ್ಪನ ಹೋಗಿ ಕೇಳಿಲ್ಲ. ಬಟ್ ನನ್ನ ಕಾನ್ಫಿಡೆನ್ಸ್ ಇದೆ, ನಾನು ಹೋಗಿ ನನ್ನ ಚಿಕ್ಕಪ್ಪನ ಕೇಳ್ಬೋದು ನನಗಿದು ಬೇಕು ಅಂತ ಅನ್ನೋದು ಅಂತ ನಾವು ಬೆಳ್ಕೊಂಡು ಬಂದಿದ್ದೀವಿ. ವಿ ಆಲ್ವೇಸ್ ಕನ್ಸಿಡರ್ಡ್ ಹಿಮ್ ಆ್ಯಸ್ ಆರ್ ಸೆಕೆಂಡ್ ಡ್ಯಾಡ್. ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಶಕ್ತಿ ಬಗ್ಗೆ ನಾವೆಲ್ಲರೂ ಮಾತಾಡ್ತಾ ಇರ್ತೀವಿ. ಅಟ್ ದ ಸೇಮ್ ಟೈಮ್ ಅವರ ಜೊತೆಗೇ ನಿಲ್ಲೋದು ಡಿ ಕೆ ಸುರೇಶ್ ಅವರು. ಡಿ ಕೆ ಶಿವಕುಮಾರ್ ಅವರ ಲೀಡರ್ಶಿಪ್ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಅವರ ಕ್ವಾಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಡಿ ಕೆ ಸುರೇಶ್ ಅವರಿಂದ ನೀವು ಕಲ್ತಿದ್ದೇನು? ಆರ್ಗನೈಸೇಷನ್. ನಾವು ಅಪ್ಪ ಸ್ಟ್ರಾಟಜಿ ಮಾಡಿದ್ರೆ ನಮ್ಮ ಚಿಕ್ಕಪ್ಪ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ನಾನು ಆ ಬ್ಯಾಲೆನ್ಸ್ನ ಕಲ್ತಿದ್ದೀನಿ. ಆ್ಯಂಡ್ ನಮ್ಮ ಅಪ್ಪನಿಗಿಂತನೂ ಕಾನ್ಷಿಯಸ್ ಹಾರ್ಡ್ ವರ್ಕ್ನ ನಾನು ಚಿಕ್ಕಪ್ಪನಲ್ಲಿ ನೋಡಿದ್ದೀನಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಮೈ ಚಿಕ್ಕಪ್ಪ ಈಸ್ ದ್ಯಾಟ್ ದ ಟ್ರಸ್ಟ್ ವಿ ಕ್ಯಾನ್ ಹ್ಯಾವ್ ಆನ್ ಹಿಮ್, ಐ ಡೋಂಟ್ ಥಿಂಕ್ ಐ ಕ್ಯಾನ್ ಹ್ಯಾವ್ ಆನ್ ಎನಿ ಒನ್ ಎಲ್ಸ್. He is not just to the pillar of our family, he is like the root of the family. ಸೊ ಅದನ್ನು ಅವ್ರು ಎವ್ರಿ ಟೈಮ್ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಅಗೇನ್ ನಾವು ಯಾವತ್ತೂ ನಮ್ಮ ಚಿಕ್ಕಪ್ಪ ಕೂತ್ಕೊಂಡು ನನಗೆ ಹಿಂಗೆ ಮಗಳೇ ಹಾಗೆ ಮಗಳೇ ಅಂತ ಯಾವತ್ತೂ ಹೇಳಿಲ್ಲ ನನಗೆ. ಅವ್ರು ನಡೆದಿದ್ದ ರೀತಿಯಿಂದ ನಾವೆಲ್ಲರೂ ಕಲ್ತ್ಕೊಂಡಿದ್ದೀವಿ. ಹೀಸ್ ಬಿನ್ ಅ ಸಪೋರ್ಟ್ ಸಿಸ್ಟಮ್ ಟು ಮೈ ಫಾದರ್. ನಾನು ಯಾವಾಗಲೂ ನಾನು ನನ್ನ ತಮ್ಮ ನನ್ನ ತಂಗಿ ಯೋಚನೆ ಮಾಡ್ತಿರ್ತೀವಿ, ನಮ್ಮ ಅಪ್ಪ ಚಿಕ್ಕಪ್ಪ ಇರೋ ಥರ ನಾವು ಇರಬೇಕು ಅಂತ ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ. ನಮ್ಮಮ್ಮನೂ ಯಾವಾಗಲೂ ಹೇಳ್ತಾರೆ, ನೋಡು ನಿಮ್ಮ ಅಪ್ಪ ಚಿಕ್ಕಪ್ಪ ಹೆಂಗಿದ್ದಾರೆ ಒಟ್ಟಿಗೆ, ನೀವೆಲ್ಲರೂ 3 ಜನನೂ ಪ್ಲೀಸ್ ನಮ್ಮ ಮನೆತನಕ್ಕೆ ಹೆಸರು ತರಬೇಕು ಈ ಥರ ಇದ್ದು ಅಂತ ಯಾವಾಗಲೂ ಹೇಳ್ತಾರೆ. ಸೊ ದೇ ಹ್ಯಾವ್ ಬಿನ್ ಆಲ್ವೇಸ್ ಅನ್ ಎಕ್ಸಾಂಪಲ್ ಆಫ್ ಸಪೋರ್ಟ್ ಟು ಈಚ್ ಅದರ್. ಸೊ ಸೇಮ್ ಬಾಂಡಿಂಗ್ ಯು ಸಿಬ್ಲಿಂಗ್ ಕ್ಯಾರೀಸ್. We want to, we do carry and we will carry forward. I mean, ಸ್ಟ್ರೆಸ್ ಬರ್ಸ್ಟರ್ ಯಾರು ನಿಮ್ಮ ಮನೇಲಿ? ಅಂದ್ರೆ ಏನೇ ಸ್ಟ್ರೆಸ್ ಇದ್ರೂ ನಾನು ಹೋಗಿ ಹೇಳ್ಕೊಂಡ್ಬಿಡ್ತೀನಿ ಅವ್ರ ಹತ್ರ. My husband, right now. Like ಎಲ್ಲೇ ಏನೇ ಆದರೂ I finally go to him and I'll be thrashing and he will patiently listen and give me a strategy. He's my strategist of my life. Really, I mean, ನನ್ನ ಹಸ್ಬೆಂಡ್ ಈಚೆ ಬರದೇ ಇರ್ಬೋದು or social media ಆಗಿರ್ಬೋದು, he has his own empire to take care and protect and everything, but he's definitely the strategy for who Aishwarya DKS Hegde is out today. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.